ಪಿತಾಮಹರೇ, ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದರ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದಂತೆ ಆತ ರಾಜ್ಯವನ್ನು ಕೇಳಿದರಂತೆ. ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿರುವವರಿಗೆ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಹೆಚ್ಚಿರುವುದೆಂದು ನೋಡಿದಿರ. ಶಿವೋದನ
ದುರ್ಯೋಧನ. ಹಾಗೆ ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ನಿಶ್ಚಿತವಲ್ಲವೇ? ತಾತ ಯುದ್ಧವೇ ಯುದ್ಧ. ನನ್ನ ಬಳಿ 11 ಅಶ್ವಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ಹಣ್ಣಿನಂತೆ ನನ್ನಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಗಳು ಯಾರು? ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ಸುಯೋಧನ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಇರುವಲ್ಲಿ ಅವರ ಕಣ್ಣಂತೆಗೆ ಬೆಳೆದ ನಮಗೇಕೆ ಈ ವಿಷಯ? ಅವರಿಗೆ ತಿಳಿಸಬಹುದಲ್ಲ? ಚಕ್ರವರ್ತಿಗೆ ಜಯವಾಗಲಿ. ಯಾರು? ಪುರುಷೋತ್ತಮನ ದಯ ಮಾಡುತ್ತಿರುವನು. ಪುರುಷೋತ್ತಮನು ಬರಲಿ. ರಾಜನು ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ದನ ಕಾಯುವ ಗೋಪಾಲಕನು ಪುರುಷೋತ್ತಮ. ಪಾಂಡವರ ಮಿತ್ರನಾದ ಮೋಸಗಾರನು ಬರುವರೆಂದು ಸಕಲ ಭೋಗ ಸಾಮಗ್ರಿಗಳನ್ನು ಸಿದ್ಧಪಡಿಸಿದನು. ಅವನು ಬಾರದೆ ಅವನ ಹುಟ್ಟುಗುಣಾನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದಂತೆ. ಎಷ್ಟೇ ಆದರೂ ಗೊಲ್ಲ ಬುದ್ಧಿಯು ಎಲ್ಲಿ ಹೋಗುವುದು? ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀ ರಾಯಭಾರಿಯಾಗಿ ಬರುತ್ತಿಲ್ಲಂತೆ ಇದರಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ವಿದುರ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನೆ ಗೊಳಿಸಿಕೋ. ದುರ್ಯೋಧನ, ಬಲವಂತನಿಗೆ ನ್ಯಾಯವೋ ಅಧೀನವಾಗಿರುವುದು, ನ್ಯಾಯಕ್ಕೆ ಸರ್ವರು ಅಧೀನರು. ನಿನ್ನ ಮರಣಕರ ಸಮವೀರಾಗಿರುವುದೇ ನಿನ್ನ ಬುದ್ಧಿ ಈ ರೀತಿಯ ವಿಕಲ್ಪವಾಗುತ್ತಿರುವುದು. ವೀರರಿಂದ ಪರಿವೃತ್ತನಾದ ಈ ಚಕ್ರವರ್ತಿಗೆ ದಾಸಿ ಪುತ್ರನ ನಿನ್ನ ವಚನಗಳು ಅವಶ್ಯಕತೆ ಇಲ್ಲ. ಸಹೋದರ ದುರ್ಯೋಧನ, ಹಿರಿಯವನು ಪೂಜನೋ ಎಂದು ಸುಮ್ಮನಿದ್ದ ಮಾತ್ರಕ್ಕೆ ಮಿತಿಮೀರಿ ಮಾತನಾಡುತ್ತಿರುವ ಈ ವಿಧನನ್ನು ಈ ಸಭೆಯಿಂದ ಆಚೆಗೊಳಿಸು. ಅಣ್ಣನ ಒಪ್ಪಣೆಯಂತೆ ಈ ಕೂಡಲೇ ಸಭೆಯನ್ನು ಬಿಟ್ಟು ಆಚೆ ಹೊರಡಿದರೆ ಅನರ್ಥವಾಗುವುದು ಎಚ್ಚರಿಕೆ. ದುರ್ಯೋಧನ, ನನ್ನ ಸಭೆಯಿಂದ ಆಚೆಗೆ ಹೊರಡಿಸಲು ಸಾಮರ್ಥ್ಯ ಉಂಟಾಯಿತಿ ಅವಿವೇಕಿ. ನಿನ್ನ ತೊಡೆಯನ್ನು ಪ್ರಹಾರಿಸಿಕೊಳ್ಳುವಾಗ ತಳ್ಳಿಟ್ಟಿದ್ದ ಈ ಧನಸ್ಸನ್ನು ಈಗಲೇ ಮುರಿದು ಸಾಡಬೇಕು. ಪ್ರಮೋದವಾಯಿತು. ಇದನ್ನ ಕಾಸ ಕೀಡು ಮಾಡಿ ಸರ್ವೋತ್ತಮನಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆ ಅಲ್ಲ. ಆತನು ದರುತ್ತಾರಿಗೆ ನಿನಗೆ ನಿಂತಿದ್ದರೆ ಈ 3 ಲೋಕಗಳಲ್ಲಿ ನಿನ್ನನ್ನು ಜಯಿಸುವರು ಯಾರಿದ್ದರು? ವಿದುರ, ಕರ್ಣ, ಈ ವಿದುರನ ದೊಡ್ಡ ಬೆದರಿಕೆಗೆ ನೀನು ಬೆರಗಾದೆಯ? ದುರದೋ ಪಾರ್ಥನ ಶಿವೊಂದರಿಗೆ ಉರುಳು ಪ್ರೇಮಿತ ಶಪಥವನ್ನಾತು ಕರ್ಣ, ಈ ವಿಷ್ಣು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರುವನು. ಈತನ ಬಿಲ್ಲಿನಿಂದ ಆಗತಕ್ಕದ್ದಾದರೂ ಏನು? ಹೋಗಲು ಬಿಡು. ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಆ ಗೋಪಾಲನಿಗೆ ಈ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಅಂತವರು ಕೂಡಲೇ ಈ ಸಭೆಯನ್ನು ಹೊರಗೆ ಹೋಗಬೇಕಾಗಿರುವುದು ಎಚ್ಚರ. ಇದು ಈ ರಾಜನ ಆಜ್ಞೆ. ಸಹೋದರ ದುಶ್ಯಾಸನ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸುವುದು ಎಂದು ಹೇಳಿದರು. ಸಿದ್ಧವಾಗಿದೆಯಾ? ಎಲ್ಲಿ ಇದ್ದಾರೆ ಅದನ್ನು ಕೊಡು. ಆ ಗೊಲ್ಲನ್ನು ಬರುವಾಗ ಅದನ್ನೇ ನೋಡ್ತಾ ಮನಪಡಿಸೋಣ.
ಪರಮಾತ್ಮನಿಗೆ ನಮಸ್ಕಾರಗಳು. ಸರ್ವರಿಗೂ ನಂದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನನಗೆ ನಮಸ್ಕರಿಸಿ ಮರ್ಯಾದೆ ಮಾಡಿದ್ರು ಸಹ ಈ ದುರ್ಯೋಧನನು ಕಣ್ಣೆತ್ತಿ ಸಹ ನೋಡದೆ ಕುಡಿಸುತ್ತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ತಾನಾಗೆ ಬಂದು ನಮಸ್ಕರಿಸುವಂತೆ ಮಾಡುವನು. ಜಾಗದವಾಗಿ ನನ್ನ ಯೋಗಮಾಯಿ ಬೆಣ್ಣೆ ಮುದ್ದೆಗಳನ್ನು ಕದ್ದು ತಿಂದಾಯಿತು. ಬಗೆ ಬಗೆಯ ವೇಷಗಳನ್ನು ಧರಿಸಿ ಹಲವರನ್ನು ಮೋಸದಿಂದ ಕೊಂದಿದ್ದಾಯಿತು. ಅನೇಕ ಗೋಪಿಕಾ ಸ್ತ್ರೀಯರನ್ನು ಕೆಡಿಸಿದ್ದಾಯಿತು. ಈಗ ಅದೆಲ್ಲವೂ ಸಾಲದೆ ಪಾಂಡವರ ರಾಯಭಾರಿಯಾಗಿ ಬಂದಿರುವ ನೀನು ನೇರವಾಗಿ ನನ್ನ ಅರಮನೆಗೆ ಬಾರದೆ ಓರ್ವ ದಾಸಿ ಪುತ್ರನ ಮನೆಗೆ ಹೋಗಬಹುದೇ? ಹೋಗಲಿ, ಭೀಷ್ಮ ದ್ರೋಣಾದಿಗಳಿಲ್ಲವೇ ಅವರ ಮನೆಗಾದರೂ ಹೋಗಬಹುದಾಯ್ತು. ಅವತರಿಸುವವರನ್ನು ಬಿಟ್ಟು ಓರ್ವ ದಾಸಿ ಪುತ್ರನ ಮನೆಗೆ ಹೋಗಬಹುದೇ? ನಾನು ನಮಸ್ಕರಿಸಿದ್ದು ನಿನಗಲ್ಲ, ಈ ಭೂಮಾತೆಗೆ ಬಂದಿದ್ದಾಯ್ತು. ಕುಳಿತುಕೋ. ಪಕ್ಕ ಎತ್ಬಿಟ್ಟು ಸೇರ್ಬೇಡಿ ಯಾರಲ್ಲಿ ಕೃಷ್ಣನಿಗೆ ನರ್ತನವೆಂದರೆ ತುಂಬಾ ಇಷ್ಟ ಅಲ್ಲವೇ ಕೃಷ್ಣ? ಇರಬಹುದೇನು? ಇದ್ದೇ ಇರುವುದು. ನರ್ತಕಿಯರನ್ನು ಬರಮಾಡಿ.